ಸಂವಿಧಾನ ಏನು, ಸಂವಿಧಾನದ ಅರಿವು ಏನಾಗಬೇಕು, ಸಂವಿಧಾನದ ಗೌರವ ಇಲ್ಲೇ ಸಂವಿಧಾನವೇ ಬೇಕಾಗಿಲ್ಲ, ಕಾನೂನೇ ಬೇಡ. ಆದ ಕಾರಣ ಇಂಥ ಮಾತುಗಳನ್ನು ಸರಿಯಾಗಿ ಮಾತಾಡ್ತಾರೆ. ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಒಂದು ಕಾನೂನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನಿನ ಮೇಲೆ ಚರ್ಚೆ ಆಗಿದೆ. ಯಾವುದೇ ಸಂಘಟನೆಗೆ ಒಂದು ವಿಶೇಷ ಅಂದಾಗ ಅದಕ್ಕಿಂತ ಇವರು ದೇಶಾದ್ಯಂತ ಮತ್ತು ಏನು ವಿದೇಶ ಅನುದಾನ ಏನು ಬರ್ತಾ ಇತ್ತು ನಮ್ಮ ದೇಶಕ್ಕೆ, ಕೆಲವಷ್ಟು ಸಂಘಟನೆಗಳು ಆ ಅನುದಾನವನ್ನು ಮಾಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಬಿಲ್ ಪಾಸ್ ಮಾಡಿದ್ರು. ಮತ್ತು ಇವ್ರಿಗೆ ಬರೋದು ದುಡ್ಡು RSS ಅದು ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಕಾಲ ದುಡ್ಡು ಬರುತ್ತೆ. ಇಷ್ಟು ಎಲ್ಲಿಂದ ಬರ್ತೀವಿ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ವಿ. ನಾವು ನಮ್ಮ ಪರಿಸ್ಥಿತಿ ನೋಡಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡಿ ಹೇಗಿದೆ. ಯಾಕೆ ಇಷ್ಟೊಂದು ಇವರೇ ಪ್ರತಿಯಲ್ಲಿ ಇವರು ಅಷ್ಟೊಂದು ಇದು ತಮ್ಮ ಅಕೌಂಟಲ್ಲಿ RSS ತನಿಖೆ ಮಾಡಬೇಕು, ED ಕಳಿಸ್ಬೇಕು, CBI ಕಳಿಸ್ಬೇಕು. ಬಿಜೆಪಿಯಲ್ಲಿ ಎಷ್ಟು ಅನುಮಾನ ಇದೆ ಅವ್ರ ಪಕ್ಷದಲ್ಲಿ, ಹೆಂಗ್ ಗೊತ್ತು? ಇದನ್ನೇ ಮುಚ್ಚಾಕೊಂಡು RSS ನಲ್ಲೂ ಇಷ್ಟೇ ಅದು ತೋರಿಸೋದಕ್ಕೆ ರಿಜಿಸ್ಟ್ರೇಷನ್ ಬೇಡ. ಅದ್ರ ಬಡಿಗೆ ಹಿಡಿದು ಮತ್ತು ಬಂದೂಕು ಕೊಟ್ಟು ಇವರು ಟ್ರೈನಿಂಗ್ ಮಾಡ್ತಾರೆ. ಈಗ ಯಾವ ದೇಶದ ರಕ್ಷಣೆ ಇಲ್ಲ, ಏನು ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ಮಾಡುತ್ತಾರೆ, ಏನು ದೇಶದಲ್ಲೇ ಇವರು ಸ್ವಾತಂತ್ರ್ಯ ತರಬೇಕು. ದೇಶದ ಸ್ವಾತಂತ್ರ್ಯ ತರವತ್ತೆ ಹೆಸರು ಇವರು ದೇಶದ ವಿರುದ್ಧ ಇವರು ನಡವಳಿಕೆಗಳು ಇವತ್ತು ಏನು ಮಾಡ್ತಾರೆ. ಸಂವಿಧಾನ ಪ್ರಜಾಪ್ರಭುತ್ವ ಸಂಘಟನೆ ಜನರ ಮೇಲೆ ಇದೇ ಉದ್ದೇಶದಿಂದ ಮುಚ್ಚಾಕೋದಕ್ಕೆ RSS ಪ್ಲಾನ್. ಕಾಲ ಬರ್ತದೆ, ಅದಕ್ಕೋಸ್ಕರ ಆಕ್ಷನ್ ತಗೊಳ್ಳಬಹುದು ಕಾಲ, ಕಾನೂನು ಆಗೋದು ಕಾಲ. ಅವರು ಹಂಗೆ ಆಗಲ್ಲ, ಕಾನೂನು ಬದಲು ಆಗಬೇಕು, ಆಮೇಲೆ ಆಕ್ಷನ್ ಗೌರ್ಮೆಂಟ್ ವರ್ಸಸ್ RSS ಯಾಕೆ ಹೋಲಿಸ್ತೀವಿ? ಗೌರ್ಮೆಂಟ್ ಏನು ಸರ್ವ ಜನಾಂಗದ ಶಾಂತಿ ಎಲ್ಲರನ್ನ ಸರ್ಕಾರ ಇವರೇನು ಅಲ್ಲ ಸರ್, ಈಗ ನಾಳೆ 10 ಜನ ಸೇರಿದ್ರೆ ಒಂದು ಸಭೆ ಅನ್ನೋ ತರ ತೀರ್ಮಾನ ಆದ್ರೆ, ಈಗ ನಾಳೆ ಕಾನೂನು ಬಂದ್ರೆ 10 ಜನ ಸೇರಿದ್ರೆ ಒಂದು ಸಭೆ ಅನ್ನೋ ತರ ಇದಾಗತ್ತೆ ಆ ಕಾನೂನಲ್ಲಿ ಇರುವಂತದ್ದು. ಆ ರೀತಿಯಾದಾಗ ಸಮಸ್ಯೆ ಆಗಲ್ಲ ಸರ್. ಈಗ ನಾಳೆ ಜಾಗೃತಿ ನಡೀತಾ ಇರುವಂತ ಏನು ಅತ್ಯಾಚಾರ, ಅನಾಚಾರ, ಭಯೋತ್ಪಾದನೆ, ಯಾರ್ಯಾರು ಗುರುಗಟ್ಟುಕೊಂಡು ಹೋಗಿ ಗುಂಡಾಗಿರಿ ಮಾಡೋದು, ಹಾಡಾಗಿರಂತ ರಸ್ತೆದಾಗ ಆರ್ಡರ್ ಮಾಡೋದು ಸರಿನಾ? ಅದಕ್ಕೊಂದು ನಿಯಮ ಅನ್ನೋದು ಇರಬೇಕಲ್ಲ, ಸಂವಿಧಾನದಲ್ಲಿ ಇರ್ತಲ್ಲ. ಅದೇ ಸಂವಿಧಾನವನ್ನು ಹೊರತುಪಡಿಸಿ ನಾವೇನೋ ಹೊಸ ಕಾನೂನು ತಂದ್ರೆ ಸರ್, ನಾಳೆ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಕಾನೂನನ್ನೇ ಇವತ್ತು ಅದನ್ನ ಜನರಿಗೆ ತಿಳಿಸಿ ಅದನ್ನ ಉಪಯೋಗ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಸಂಘಟನೆ ಅನ್ನೋದು ಮುಖ್ಯ. ಈಗ ಎಲ್ಲರೂ ಒಂದು ಸಂಘಟನೆ ಬೇಕು, ಅದನ್ನ ಯಾಕೆ ಮಾಡ್ತಾರೆ? ಬ್ಯಾನ್ ಮಾಡೋಕ್ಕಾಗಿಲ್ಲ, ಇವತ್ತೇನು ಬ್ಯಾನ್ ಮಾಡ್ತೀವಿ, ದಮ್ ಮೆಟ್ರಿ ಬಂದ್ ಮಾಡ್ತಾರೆ. ನೋಡೋಣ, ಕೇಂದ್ರ ಕಾಲ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಾನೇ ಸ್ವತಃ ಒಂದು ಮಾಧ್ಯಮದ ನನ್ನ ಸ್ವಂತ ಮಾಧ್ಯಮದಲ್ಲಿ ನಾನು ಆ ವಿಚಾರವನ್ನ ಏನು ನಾನು ಮಾತಾಡಿಲ್ಲ ಅನ್ನುವ 2 ವರ್ಷದ ಒಳಗಡೆ ನಾನು ನಿರ್ಧಾರದ ಒಂದು ಬರೇ ಆಗಿದೆ, ಬರೇ ಮಾಡ್ತಿದ್ರು ಅನ್ನೋ ಸಂತೋಷ. ಅವರು ತಿರುಗಿಸಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಅದು ವಿಡಿಯೋ ಯಾವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ, ಯಾವತ್ತಾಗಿದೆ ನೋಡಿ. ಇದನ್ನ ಒಟ್ಟಾರೆ ಒಂದು ಗುಂಪು ರೆಡಿಯಾಗಿದೆ, ಒಂದು ಪಟ್ಟಬದ್ಧ ಹಿತಾಸಕ್ತಿ ಸಂಚಲನ ಮಾಡ್ತಾ ಇದ್ದಾರೆ. ಸರಣಿ ಮಾಡಕ್ಕಾಗ್ತಾ ಇಲ್ಲ, ನನ್ನ ಬೆಳವಣಿಗೆ ಮಂತ್ರಿಯಾಗಿದ್ದು ಅದು ಎಲ್ಲ ರೀತಿ ಒಳಗೆ
ಅಲ್ಲ, ಎಲ್ಲರೂ ಸೇರಿರ್ತಾರೆ ಅಲ್ಲಿ. ವಿಪಂತ್ರಿಗಳಂತಂದ್ರೆ ಅವರು ಸ್ವಯಂ ಪಕ್ಷದವರು ಬೇರೆ ಅವರೆಲ್ಲ ಸೇರಿರ್ತಾರೆ. ಅವ್ರು ಸಹನೆ ಮಾಡಕ್ಕಾಗ್ತದೆ, ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಒಂದೇ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮಾಧ್ಯಮದ ಮುಖಾಂತರ ಅವರಾದಾಗ ನಾ ಯಾವಾಗೂ ತೊಂದರೆಯನ್ನು ಮಾಡಿಲ್ಲ ಯಾರಿಗೂ. ಇದನ್ನ ಸುಮ್ಮನೆ ಏನಂತಾರಲ್ಲ, ಚೂಟ್ ಎಬ್ಸೋದಂತ ಒಪ್ಕೊಂಡ್ರು. ಅದು ಚೂಟ್ ಎಬ್ಸಕ್ಕಾಗ್ತದೆ. ನಿಕ್ಕುಡಿ ನೋಡ್ತೀನಿ ನಾನು ಮಾಧ್ಯಮದಲ್ಲಿ ಅನೇಕ ಘಟನೆಗಳನ್ನ ವಿಶ್ರಾಮ ಫೇಸ್ಬುಕ್ನಾಗ ಏನೇನೋ ಮಾತಾಡ್ತೀನಿ, ಅವಹೇಳನಕಾಲ ಮಾತುಗಳನ್ನು ಮಾತಾಡೋದು ಇದೆಲ್ಲ ಸರಿ. ನನಗೂ ಮಾತಾಡ್ತೀನಿ, ನಾನು ಅವ್ರದಾಗ ಏನೂ ಮಾಡಿಲ್ಲ. ನಾನು ಯಾರಿಗೂ ದ್ವೇಷ ಮಾಡೋದಕ್ಕೆ ಕೆಲಸ ಮಾಡಿಲ್ಲ, ನಾನು ದ್ವೇಷನೂ ಮಾಡೋದಿಲ್ಲ, ಯಾರು ಹೇಳಿದ್ರು ನಾನು ಅನ್ಯಾಯ ಮಾಡೋದಕ್ಕೆ ಕೆಲಸ ಮಾಡೋದಿಲ್ಲ. ನಾನು ಜವಾಬ್ದಾರಿಯುತವಾಗಿದ್ದರೆ ಜನರಿಗೆ ಏನು ಮಾಡಬೇಕು, ಈ ಭಾಗಕ್ಕೆ ಅಭಿವೃದ್ಧಿ ಪಡಿಸ್ತೀನಿ, ಅದು ಒಂದೇ ಅದು ಮಾಡಬೇಕು. ಯಾರು ಹೇಳ್ತಾರಲ್ಲ ಸರ್ ಸರ್ ವಿಪಕ್ಷದವ್ರಿಗಿಂತ ನಿಮ್ಮ ಪಕ್ಷದಲ್ಲೇ ಜಾಸ್ತಿ ಆಮೇಲೆ ನೀವೀಗ ಒಂದ್ ಮಾತು ಹೇಳಿ, ನನ್ನ ಆಡಳಿತ ಶೈಲಿ ಬರ್ತಿದ್ದೀರಿ ಹಿಂದೆಲ್ಲ ಬದಲಾವಣೆಯನ್ನ ನೀವು ಯಾವ ರೀತಿ ಅಂದ್ರೆ ಉಸ್ತುವಾರಿ ಸಚಿವರಾಗಿರ್ತೀವಿ. ಹಿಂದಿನ ಉಸ್ತುವಾರಿ ಸಚಿವರುಗಳು ನೋಡಿದ್ದೀವಿ, ಕಾಟಾಚಾರಕ್ಕೆ ಒಂದು ಕಚೇರಿ ಮಾಡಿ ಸಾರ್ವಜನಿಕರಿಗೆ ಒಂದು ದಿವಸ ಕಚೇರಿ ಸಿಕ್ಕಿಲ್ಲ. ನೀವಾದ್ರೂ ಕಚೇರಿಗಳು ಸಿಕ್ತಿಲ್ಲ ಜಿಲ್ಲಾ ಕೇಂದ್ರದಾಗ. ಯಾವಾಗ ಸ್ವಲ್ಪ ಕಾಯ್ದು ನೋಡ್ರಿ. ಬದಲಾವಣೆ ಬಹಳಷ್ಟು ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಬಹಳಷ್ಟು ಜನ ಅವರವರ ಕಾಲತಕ್ಕ ಅವರ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಒಂದು ಕೇವಲ 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ, ಯುವ ಶಕ್ತಿಯನ್ನ ಯಶಸ್ವಿ ಆ ಒಂದು ಇಚ್ಛಾಶಕ್ತಿ ಸರ್ ಏನು ಬರೀ ಮಾತಾಡಿ ಉಳಿಯಬಾರ್ದು.